ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 4th ಸೆಮಿಸ್ಟರ್ NEP ಸಿಲೆಬಸ್ನ ಕಂಪ್ನಿ ಅಕೌಂಟ್ ಸಬ್ಜೆಕ್ಟ್ನಲ್ಲಿ ಇರುವಂತಹ 2025 ಪ್ರಶ್ನೆ ಪತ್ರಿಕೆಯ ಕ್ವಶನ್ಗಳನ್ನ ಡಿಸ್ಕಷನ್ ಮಾಡೋಣ. ಮೊದಲನೇ ಪ್ರಶ್ನೆ 10 ಮಾರ್ಕ್ಸ್ಗೆ ಅಂದರೆ ಸೆಕ್ಷನ್ ಸಿ ಫಸ್ಟ್ ಹೇಳ್ತಾ ಇದ್ದೀನಿ. 10 ಮಾರ್ಕ್ಸ್ಗೆ ಕೇಸ್ ಸ್ಟಡಿ ಪ್ರಶ್ನೆ ಯಾವುದಿದೆ ಅಂದರೆ ಗುಡ್ ವಿಲ್ ಮೇಲೆ ಇದೆ. ಸೊ ಗುಡ್ ವಿಲ್ನಲ್ಲಿ ಎರಡು ರೀತಿ ಪ್ರಾಫಿಟ್ ಬರುತ್ತೆ, ಎವರೇಜ್ ಪ್ರಾಫಿಟ್, ಸೂಪರ್ ಪ್ರಾಫಿಟ್. ಸೂಪರ್ ಪ್ರಾಫಿಟ್ನಲ್ಲಿರುವಂಥ 3 ಮೆಥಡ್ ಅಂದರೆ ಪರ್ಚೇಸ್, ಎನ್ಯುಟಿ, ಕ್ಯಾಪಿಟಲೈಸೇಷನ್. 3 ಮೆಥಡ್: ಪರ್ಚೇಸ್ ಆಫ್ ಸೂಪರ್ ಪ್ರಾಫಿಟ್ ಮೆಥಡ್, ಎನ್ಯುಟಿ ಸೂಪರ್ ಪ್ರಾಫಿಟ್ ಮೆಥಡ್, ಕ್ಯಾಪಿಟಲೈಸೇಷನ್ ಸೂಪರ್ ಪ್ರಾಫಿಟ್ ಮೆಥಡ್ ಕೂಡಿಸಿ ABC ಅಂತ ಒಂದು ಪ್ರಶ್ನೆ ಇದೆ. ಎರಡನೇ ಪ್ರಶ್ನೆ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್. ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ನಲ್ಲಿ ಫುಲ್ ಬಿಡಿಸೋ ಲೆಕ್ಕ ಅಲ್ಲ, ಶಾರ್ಟ್ ಅಮೌಂಟ್ ಇದೆ ಪ್ರಾಬ್ಲಮ್ ಕೇಳಿದ್ದಾರೆ. ಶಾರ್ಟ್ ಅಮೌಂಟಿನ ಪ್ರಾಬ್ಲಮ್ ಇದೆ ಅಂದರೆ ನೀವು ವರ್ಕಿಂಗ್ ನೋಟ್ ಬಿಡಿಸ್ತಿರಲ್ಲ, ಎಷ್ಟು ಇಕ್ವಿಟಿ ಶೇರ್ಗೆ ಪೇ ಮಾಡಬೇಕು, ಎಷ್ಟು ಇಕ್ವಿಟಿ ಶೇರಿಂದ ರಿಸೀವ್ ಮಾಡಬೇಕು ಅಮೌಂಟು, ಆ ರೀತಿ ಪ್ರಾಬ್ಲಮ್ ಅಲ್ಲ. ಪ್ರಿಫರೆನ್ಸ್ ಶೇರ್ ಅಥವಾ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಪೇಮೆಂಟ್ ಮಾಡೋದು ಸ್ಟಾಪ್ ಆಗುವಂಥ ಮೆಥಡ್ ಇದೆ. 10 ಮಾರ್ಕ್ಸ್ನಲ್ಲಿ ಹೇಳ್ತಾ ಇರೋದು. ಅಮಲ್ಗಮೇಷನ್ ಮೇಲೆ ಯಾವುದೇ ಬ್ಯಾಲೆನ್ಸ್ ಶೀಟ್ ಪ್ರಾಬ್ಲಮ್ ಇಲ್ಲ. ಅಮಲ್ಗಮೇಷನ್ ಮೇಲೆ ಥಿಯರಿ ಪ್ರಶ್ನೆ ಇದೆ. 4ನೇ ಪ್ರಶ್ನೆ ಕನ್ಸೋಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಗ್ರೂಪ್ ಅಕೌಂಟ್, ಅದು 2014 ಕ್ವಶನ್ ಪೇಪರ್ ಡಿಟ್ಟೋ ಇದೆ, ನಂಬರ್ಸ್ ಚೇಂಜ್ ಮಾಡಿ ಕೊಡ್ತಾರೆ. ಈ 4 ಪ್ರಶ್ನೆ 10 ಮಾರ್ಕ್ಸ್ಗೆ ಕಂಪಲ್ಸರಿ ಇದೆ. ನೀವು 2 ಪ್ರಾಬ್ಲಮ್ ಒಂದು ಥಿಯರಿ ಪ್ರಾಕ್ಟೀಸ್ ಮಾಡಿದ್ರು ನಿಮಗೆ ಚಲೋ ಸ್ಕೋರ್ ಆಗುತ್ತೆ. ಇವು 4 ಫಿಕ್ಸ್ ಕ್ವಶನ್. 5 ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ ಅಮಲ್ಗಮೇಷನ್ ಥಿಯರಿ ಕೇಳಿದ್ದಾರೆ. ಅಗೇನ್ ಪರ್ಚೇಸ್ ಕನ್ಸಿಡರೇಷನ್ ಪ್ರಾಬ್ಲಮ್ ಕೇಳಿಲ್ಲ, ಥಿಯರಿ ಕೇಳಿದ್ದಾರೆ ಅಮಲ್ಗಮೇಷನ್ ಮೇಲೆ. 5 ಮಾರ್ಕ್ಸ್ಗೆ ವ್ಯಾಲ್ಯೂ ಆಫ್ ಶೇರ್ನಲ್ಲಿ 3 ರೀತಿ ವ್ಯಾಲ್ಯೂ ಇದೆ: ಇಂಟ್ರೆನ್ಸಿಕ್ ವ್ಯಾಲ್ಯೂ, ಈಲ್ಡ್ ವ್ಯಾಲ್ಯೂ ಮತ್ತು ಫೇರ್ ವ್ಯಾಲ್ಯೂ. ಸೊ ನಿಮಗೆ ಕೇವಲ ಇಂಟ್ರೆನ್ಸಿಕ್ ವ್ಯಾಲ್ಯೂ, ಅಸೆಟ್, ಲಯಬಿಲಿಟಿ ಇವನ್ನೆಲ್ಲ ಕೊಟ್ಟು ಪ್ರಿಫರೆನ್ಸ್ ಶೇರ್, ಡಿವಿಡೆಂಡ್ ನೀವು ಒಂದು ಸೂತ್ರ ಹಚ್ಚಿ ನೀವು ಆನ್ಸರ್ ಬಿಡಿಸೋದಿರುತ್ತೆ. ಮೈನಾರಿಟಿ ಇಂಟ್ರೆಸ್ಟ್ ಚಾರ್ಟ್ ಅಗೇನ್ ಸೇಮ್ ಗ್ರೂಪ್ ಅಕೌಂಟಿಗೆ 2014 ಕ್ವಶನ್ ಪೇಪರ್ ರೆಫರ್ ಮಾಡಿ. ಮೈನಾರಿಟಿ ಇಂಟ್ರೆಸ್ಟ್ ಚಾರ್ಟ್ 2014 ಕ್ವಶನ್ ಪೇಪರ್ ಸೇಮ್ ಇರುತ್ತೆ, ಸ್ವಲ್ಪ ನಂಬರ್ಸ್ ಚೇಂಜ್ ಮಾಡಿ ಕ್ವಶನ್ ಕೊಡ್ತಾರೆ. ಇನ್ನು ಬ್ಯಾಂಕಿಂಗ್ನಲ್ಲಿ ಅಂದರೆ ಫೈನಲ್ ಅಕೌಂಟ್ ಅಂತ ಒಂದು ಇದು ಚಾಪ್ಟರ್ ಇದೆ ನಿಮಗೆ, ಅದರಲ್ಲಿ P&L ಅಕೌಂಟ್ ಪ್ರಾಕ್ಟೀಸ್ ಮಾಡಿ ಬ್ಯಾಲೆನ್ಸ್ ಶೀಟ್ನ 13-14ನೇ ಸ್ಕೆಡ್ಯೂಲ್ ನೋಡ್ಕೊಳ್ಳಿ, ಲೆಕ್ಕ ಅಲ್ಲ ಫಾರ್ಮ್ಯಾಟ್ ಬೈಪಾಟ್ ಹಾಕಬೇಕು. ಸೊ ಈ 4 ಪ್ರಶ್ನೆಗಳು 5 ಮಾರ್ಕ್ಸ್ಗೆ ಕಂಪಲ್ಸರಿ ಇದೆ. 2 ಮಾರ್ಕ್ಸಿನ ಥಿಯರಿ ನೋಡೋಣ. ಸೊ 2 ಮಾರ್ಕ್ಸ್ಗೆ ಗುಡ್ ವಿಲ್ನ ಟೈಪ್ಸ್ ನೋಡ್ಕೊಳ್ಳಿ, ಪರ್ಚೇಸ್ ಕನ್ಸಿಡರೇಷನ್ ಅಂದ್ರೆ ಏನು ನೋಡ್ಕೊಳ್ಳಿ, ಅಕ್ವಾಜೇಷನ್ ಮೆಥಡ್ ಅಮಲ್ಗಮೇಷನಲ್ಲಿ ಅಂದ್ರೆ ಏನು, ಮರ್ಜರ್ ಮೆಥಡ್ ಸೇಮ್ ಅಮಲ್ಗಮೇಷನಲ್ಲೇ ಬರುತ್ತೆ, ಅರ್ನಿಂಗ್ ಪರ್ ಶೇರ್ ವಾಟ್ ಈಸ್ EPS ನೋಡ್ಕೊಳ್ಳಿ. ಸೊ ಈ 5 ಪ್ರಶ್ನೆ 2 ಮಾರ್ಕ್ಸಿಗೆ ನೋಡ್ಕೊಳ್ಳಿ. ಇವಿಷ್ಟು ಪ್ರಶ್ನೆಗಳು ಫಿಕ್ಸ್ ಇದೆ. ಸೊ ಇವುಗಳಿಗೆ ಸಂಬಂಧಪಟ್ಟಂಥ ಆನ್ಸರ್ ಆಯಿತು. ನಿಮಗೆ ಬೇರೆ ಸಬ್ಜೆಕ್ಟ್ನ ಕ್ವಶನ್ಗಳನ್ನ ಆ್ಯಪ್ನಲ್ಲಿ ಅಪ್ಲೋಡ್ ಮಾಡ್ತೀವಿ. ಯಾಕಂದರೆ ಯೂಟ್ಯೂಬ್ ಲಿಂಕ್ನ ಕಾಪಿ ಮಾಡಿಕೊಂಡು ಯೂಟ್ಯೂಬ್ ಡೌನ್ಲೋಡ್ ಆದ ಮೂಲಕ ನಮ್ಮ ವಿಡಿಯೋ ಡೌನ್ಲೋಡ್ ಮಾಡಿಕೊಂಡು ಕ್ವಶನ್ಸ್ನ ನೋಟ್ ಮಾಡಿಕೊಂಡು ಅವುಗಳನ್ನ ಹಾಕ್ತಿರೋದ್ರಿಂದ ನನಗೆ ಇದೊಂದೇ ಸೆಮಿಸ್ಟರ್ ಅಲ್ಲ, 2nd, 4th, 6th ಎಲ್ಲ ಸೆಮಿಸ್ಟರ್ ಕನ್ನಡ ಇಂಗ್ಲೀಷ್ ಮೀಡಿಯಮ್ ಸೇರಿ 42 ಸಬ್ಜೆಕ್ಟ್ಸ್ ಅಪ್ಲೋಡ್ ಮಾಡೋದಿರುತ್ತೆ. ಅವೆಲ್ಲ ಪ್ರಶ್ನೆಗಳನ್ನ ನಾವು ಸರ್ ಕಡೆಯಿಂದ ಪಡ್ಕೋಬೇಕಂದ್ರೆ ನನಗೆ ಕಷ್ಟ ಆಗುತ್ತೆ. ಅವನ್ನೇನಾದ್ರೂ ನಾನು ಈ ರೀತಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡೋದ್ರಿಂದ ಅವರು ನಮ್ಮ ಮುಂದಿನ ಪ್ರಶ್ನೆಗಳು ಕೊಡೋದಿಲ್ಲ. ಆದ್ದರಿಂದ ದಯವಿಟ್ಟು ಯೂಟ್ಯೂಬ್ನ ಮೆಂಬರ್ಶಿಪ್ನ ಜಾಯ್ನ್ ಆದರೂ ಆ್ಯಪ್ನಲ್ಲಿರುವಂತಹ 500 ರೂಪೀಸ್ ಇಟ್ಟಿದ್ದೀವಿ, ಎಲ್ಲ ಸಬ್ಜೆಕ್ಟ್ ಸೇರಿ ನೋಟ್ಸು ಬರುತ್ತೆ. ಯಾಕಂದರೆ ಎಲ್ಲ ಸಬ್ಜೆಕ್ಟ್ನ ವಿಡಿಯೋ ಮಾಡೋದಕ್ಕೆ ಒಮ್ಮೆ ಆಗೋದಿಲ್ಲ, 42 ಸಬ್ಜೆಕ್ಟ್ಸ್ ಇದೆ. ಸೊ ಡೈರೆಕ್ಟ್ PDF ಹಾಕ್ಬಿಡ್ತೀನಿ ಯಾವ ಕ್ವಶನ್ ಓದಬೇಕಂತ ಒಮ್ಮೆ. ಸೊ ಆದ್ದರಿಂದ ದಯವಿಟ್ಟು ನಾನು ಇಲ್ಲಿ ಜಾಯ್ನ್ ಆದವ್ರಿಗೆ ಕ್ಷಮೆ ಕೇಳ್ತೀನಿ, ನಾನು ಆ್ಯಪ್ಗೆ ಡೈರೆಕ್ಟ್ ಜಾಯ್ನ್ ಮಾಡಿಸ್ಬೇಕಾಗಿತ್ತೇನು ಅಂತ. ಆದರೆ ಮೆಂಬರ್ಶಿಪ್ ಯೂಟ್ಯೂಬ್ನಲ್ಲಿ ತೊಗೊಂಡವರು ನೀವು ದಯವಿಟ್ಟು ಕ್ಲಾಸಸ್ನ ಜಾಯ್ನ್ ಆಗಿ. ಇವೇ ಪ್ರಶ್ನೆಗಳು ನಿಮ್ಮ ಪೇಪರ್ನಲ್ಲಿ ಬರುತ್ತೆ. ಮುಂದಿನ ಸಬ್ಜೆಕ್ಟ್ ಕೂಡ ಅಕ್ಯುರೇಟ್ ಕ್ವಶನ್ಸ್ನೇ ಹಾಕ್ತೀನಿ. ಆದರೆ ಯೂಟ್ಯೂಬ್ ಪಬ್ಲಿಕ್ನಲ್ಲಿ ಇಡೋಕ್ಕಾಗೋದಿಲ್ಲ. ಯೂಟ್ಯೂಬ್ನಲ್ಲಿ ಹೆಚ್ಚು ಅಪ್ಲೋಡ್ ಮಾಡೋದ್ರಿಂದ ಲಿಂಕ್ನ ಯೂಸ್ ಮಾಡಿಕೊಂಡು ಡೌನ್ಲೋಡರ್ ಮೂಲಕ ಡೌನ್ಲೋಡ್ ಮಾಡ್ಬೋದು. ಆದ್ದರಿಂದ ಸಮಸ್ಯೆ ಇರೋದ್ರಿಂದ ಆ್ಯಪ್ನಲ್ಲಿ ಹೆಚ್ಚು ನಾನು ಅಪ್ಲೋಡ್ಸ್ನ ಮಾಡ್ತೀನಿ. ದಯವಿಟ್ಟು ಕ್ಷಮಿಸಿ. ಅಲ್ಲಿಯೂ ಕೂಡ ನೀವು ಜಾಯ್ನ್ ಆಗಿ ನೀವು ಪೇ ಮಾಡಿದ ರೊಕ್ಕಕ್ಕೆ ತಕ್ಕಂಗೆ ನಿಮಗೆ ಕ್ಲಾಸಸ್ ಇರುತ್ತೆ, ನಿಮಗೆ ಯೂಸ್ ಆಗೇ ಆಗುತ್ತೆ. ಈ ಭರವಸೆಯನ್ನು ನಾನು ಕೊಡ್ತೀನಿ. ಧನ್ಯವಾದಗಳು. ಮುಂದಿನ ಸಬ್ಜೆಕ್ಟ್ನ ವಿಡಿಯೋದೊಂದಿಗೆ ಸಿಗೋಣ.